ಕಿರುತೆರೆ ನಟ ಮಡೆನೂರು ಮನು ವಿರುದ್ಧ ಕೇಸ್ ದಾಖಲಾಗಿದೆ. ಅದು ಅತ್ಯಾಚಾರದ ಆರೋಪದ ಮೇಲೆ ಸಹ ನಟಿಯಿಂದ ಕೇಸ್ ದಾಖಲಾಗಿರುವಂತದ್ದು. ಕಿರುತೆರೆ ನಟಿಯಿಂದ ಅನ್ನಪೂರ್ಣೇಶ್ವರಿ ಠಾಣೆಯಲ್ಲಿ ದೂರನ್ನ ಕೊಡಲಾಗಿದೆ. ಕುಲದಲ್ಲಿ ಕೀಳ್ಯಾವುದೋ ಚಿತ್ರದಲ್ಲಿ ಮನು ನಟಿಸಿದ್ದಾರೆ. ನಾಯಕ ನಟನಾಗಿ ಮೊದಲ ಬಾರಿಗೆ ಬೆಳ್ಳಿ ತೆರೆ ಮೇಲೆ ಬರಲಿಕ್ಕೆ ರೆಡಿಯಾಗಿರುವಂಥದ್ದು ಮಡೆನೂರು ಮನು. ನಾಳೆಯಷ್ಟೇ ಸಿನಿಮಾ ರಿಲೀಸ್ ಆಗಬೇಕಾಗಿತ್ತು. ಸಿನಿಮಾ ರಿಲೀಸ್ ಆಗುತ್ತೆ, ನೋ ಪ್ರಾಬ್ಲಮ್. ಈ ಸಂದರ್ಭದಲ್ಲಿ ಅವರ ವಿರುದ್ಧ ಅತ್ಯಾಚಾರದ ಕೇಸ್ ದಾಖಲಾಗಿದೆ. ಮದುವೆ ಆಗುವುದಾಗಿ ನಂಬಿಸಿ ಅತ್ಯಾಚಾರ ಮಾಡಿರುವಂತ ಆರೋಪ. ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ದೂರನ್ನ ಕೊಟ್ಟಿರುವಂತದ್ದು ಯುವತಿಯ ದೂರಿನ ಅನ್ವಯ FIR ಅನ್ನ ದಾಖಲು ಮಾಡಲಾಗಿದೆ. ಯುವತಿ ದೂರನ್ನ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ FIR ದಾಖಲು ಮಾಡಲಾಗಿರುವಂತದ್ದು. ಮದುವೆ ಆಗ್ತೀನಿ ಅಂತ ನಂಬಿಸಿ ಅತ್ಯಾಚಾರ ಮಾಡಲಾಗಿದೆ ಅಂತ ಸದ್ಯ ಮನು ತಲೆಮರೆಸಿಕೊಂಡಿದ್ದು ಅನ್ನಪೂರ್ಣೇಶ್ವರಿ ನಗರ ಪೊಲೀಸರಿಂದ ಮನುಗಾಗಿ ಹುಡುಕಾಟವನ್ನ ಮಾಡಲಾಗ್ತಾ ಇದೆ. ಪ್ರಖ್ಯಾತ ಶೋನಲ್ಲಿ ಮಿಂಚಿದ್ದಂತ ಮಡೆನೂರು ಮನು ಇನ್ನೇನು ನೆಕ್ಸ್ಟು ಅಂದ್ರೆ ನಾಳೆ ಆತನ ಮೂವಿ ರಿಲೀಸ್ ಆಗಬೇಕಾಗಿತ್ತು. ಕುಲದಲ್ಲಿ ಕೀಳ್ಯಾವುದೋ ಮೂವಿ ರಿಲೀಸ್ ಆಗಬೇಕಾಗಿತ್ತು. ಆ ಚಿತ್ರದ ಮುಖಾಂತರ ಬೆಳ್ಳಿ ತೆರೆಗೆ ಎಂಟ್ರಿ ಕೊಡ್ತಾ ಇದ್ರು. ಈ ಸಂದರ್ಭದಲ್ಲಿ ಶಾಕ್ ಎದುರಾಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನಮ್ಮ ಜೊತೆ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ಏನಂತ ಕಂಪ್ಲೇಂಟ್ ನಲ್ಲಿ ದೂರಿನಲ್ಲಿ ಉಲ್ಲೇಖ ಆಗಿರುವಂಥದ್ದು, ದೂರಿನ ಹೈಲೈಟ್ಸ್ ಅಂತ ನೋಡೋದಾದ್ರೆ ಯಾವಾಗೆಲ್ಲ ಈಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಲಾಗಿದೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಏನಾದರೂ ಡೇಟ್ಗಳನ್ನ ಮೆನ್ಷನ್ ಮಾಡಲಾಗಿದೆಯಾ, ಹೇಗೆ? ಪೃಥ್ವಿ, ಕಿರುತೆರೆ ನಟ ಮಡೆನೂರು ಮನುವಿನ ವಿರುದ್ಧವಾಗಿ ಸದ್ಯಕ್ಕೆ ಅತ್ಯಾಚಾರ ಆರೋಪ ಪ್ರಕರಣ ದಾಖಲಾಗಿರುವಂತದ್ದು. ಅದು ಕೂಡ ಅಷ್ಟೇ ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ. ಇನ್ನು ಒಂದಷ್ಟು ಕಿರುತೆರೆ ಕಾಮಿಡಿ ಕಿಲಾಡಿ ಶೋಗಳ ಮುಖಾಂತರವಾಗಿ ಮಡೆನೂರು ಮನು ಎಲ್ಲರಿಗೂ ಕೂಡ ಅಷ್ಟೇ ಚಿರಪರಿಚಿತರಾಗಿದೆ. ಜೊತೆಗೆ ಸಂತ್ರಸ್ತೆ ಏನು ಈ ಒಂದು ದೂರನ್ನು ಕೊಟ್ಟಿದೆ, ಆಕೆಯು ಕೂಡ ಅಷ್ಟೇ ಅದೇ ಒಂದು ಶೋನಲ್ಲಿ ಆತನ ಜೊತೆ ಸಹನಟಿಯಾಗಿ ಕೂಡ ಅಷ್ಟೇ ಭಾಗಿಯಾಗಿದ್ರು ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇದೆ. ಇನ್ನು ಸದ್ಯಕ್ಕೆ ಪೊಲೀಸರಿಗೆ ಆಕೆ ಕೊಟ್ಟಂತಹ ದೂರಿನಲ್ಲಿ ಪ್ರಮುಖವಾಗಿ ಮೆನ್ಷನ್ ಮಾಡಿರುವಂತದ್ದು ಏನು ಅಂತಂದ್ರೆ, ಈತ ನನ್ನನ್ನ ಮದುವೆ ಆಗ್ತೀನಿ ಅಂತ ಹೇಳಿ ನಂಬಿಸಿದ್ದ, ಜೊತೆಗೆ ಪ್ರೀತಿಯ ಒಂದಷ್ಟು ಮಾತುಗಳನ್ನು ಕೂಡ ಆಡಿದ್ದ. ಮದುವೆ ಆಗ್ತೀವಲ್ಲ ಅಂತ ಹೇಳ್ಬಿಟ್ಟು ಈತನ ಜೊತೆ ನಾನು ಕೂಡ ಅಷ್ಟೇ ಪ್ರೀತಿಯಲ್ಲಿದ್ದೆ. ಇದನ್ನ ಆತ ಮಿಸ್ಯೂಸ್ ಮಾಡ್ಕೊಂಡು ಹಲವು ಬಾರಿ ನನ್ನ ಮೇಲೆ ಲೈಂಗಿಕವಾಗಿ ಬಳಸ್ಕೊಂಡಿದ್ದಾನೆ, ಜೊತೆಗೆ ಅತ್ಯಾಚಾರವನ್ನು ಕೂಡ ಮಾಡಿದ್ದಾನೆ. ಜೊತೆಗೆ ಮದುವೆ ವಿಚಾರ ಅಂತ ಬಂದಂತಹ ವೇಳೆಯಲ್ಲಿ ಅದನ್ನ ಆತ ತಿರಸ್ಕರಿಸಿದ. ಇದರಿಂದ ಆಗ ನನಗೆ ಗೊತ್ತಾಗಿದ್ದು ಈತ ನನಗೆ ಮೋಸ ಮಾಡುವಂತ ನಿಟ್ಟಿನಲ್ಲಿ ನನ್ನನ್ನ ಲೈಂಗಿಕವಾಗಿ ಬಳಸ್ಕೊಂಡಿದ್ದಾನೆ ಅಂತ ಹೇಳಿ. ಈ ಒಂದು ಮೋಸದ ಅರಿವಾದಂತಹ ಬಳಿಕ ಸದ್ಯಕ್ಕೆ ಆ ಒಂದು ಯುವತಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ದೂರನ್ನು ಕೂಡ ಕೊಟ್ಟಿದ್ದಾರೆ. ದೂರಿನ ಅನ್ವಯವಾಗಿ ಪೊಲೀಸರು ಈಗ ಇಮಿಡಿಯೇಟ್ ಆಗಿ FIR ಅನ್ನು ಕೂಡ ಈಗಾಗಲೇ ರಿಜಿಸ್ಟರ್ ಮಾಡಿರುವಂತದ್ದು. ಈಗ FIR ಆದಂತಹ ಬಳಿಕ ಮಡೆನೂರು ಮನು ಈಗಾಗಲೇ ಸದ್ಯಕ್ಕೆ ಪರಾರಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಪೊಲೀಸರು ಈಗಾಗಲೇ ಮಾಹಿತಿಯನ್ನ ಕೊಡ್ತಾ ಇರುವಂತದ್ದು. ಮತ್ತೊಂದು ಕಡೆ ನಾಳೆ ಕುಲದಲ್ಲಿ ಕೀಳ್ಯಾವುದೋ ಚಿತ್ರದಲ್ಲಿ ನಾಯಕ ನಟನಾಗಿ ಕೂಡ ಅಷ್ಟೇ ಆತ ನಟನೆ ಮಾಡಿದ್ದ, ಅದು ನಾಳೆ ರಿಲೀಸ್ ಕೂಡ ಅಷ್ಟೇ ಇದೆ. ಈ ಬೆನ್ನಲ್ಲೇ ಒಂದ್ ರೀತಿ ದೊಡ್ಡ ಮಟ್ಟದ ಸಂಕಷ್ಟ ಮನುಗೆ ಎದುರಾಗಿರುವಂತದ್ದು. ಸದ್ಯಕ್ಕೆ ಪೊಲೀಸರು ಕೂಡ ಅಷ್ಟೇ ಆತನಿಗೋಸ್ಕರ ಹುಡುಕಾಟವನ್ನ ಮಾಡ್ತಾರೆ. ಜೊತೆಗೆ ಆತನ ಮನೆಗೂ ಕೂಡ ಅಷ್ಟೇ ಈಗಾಗಲೇ ಪೊಲೀಸರು ಹೋಗಿದ್ರು, ಆದ್ರೆ ಆತ ಮನೇಲಿ ಇಲ್ಲ ಅನ್ನುವಂಥದ್ದು ಕೂಡ ಕನ್ಫರ್ಮ್ ಆಗಿದೆ. ಜೊತೆಗೆ ಆತನ ಮೊಬೈಲ್ ಫೋನ್ ಕೂಡ ಅಷ್ಟೇ ಈಗಾಗಲೇ ಸ್ವಿಚ್ ಆಫ್ ಆಗಿರುವಂತದ್ದು. ಸದ್ಯಕ್ಕೆ ಆತನಿಗೋಸ್ಕರ ಹುಡುಕಾಟವನ್ನ ಮಾಡ್ತಿದ್ರು. ಯಾಕಂದ್ರೆ ಇದು ಒಂದ್ ರೀತಿಯಂತ ನಾನ್ ಬೇಲೇಬಲ್ ಅಫೆನ್ಸ್ ಆಗಿರುವಂತಹ ಕಾರಣಕ್ಕೋಸ್ಕರ ಬಂಧನದ ಭೀತಿಯಲ್ಲಿರುವಂತಹ ಮನು ಸದ್ಯಕ್ಕೆ ಪರಾರಿಯಾಗಿದ್ದಾರೆ. ಜೊತೆಗೆ ಈಗಾಗಲೇ ಆತನ ಒಂದು ಮೊಬೈಲ್ ನಂಬರ್ನ ಮುಖಾಂತರವಾಗಿ ಒಂದಷ್ಟು CDR ಅನಲೈಸಿಸ್ ಮಾಡ್ಕೊಂಡು ಆತ ಯಾರ ಜೊತೆ ಸಂಪರ್ಕದಲ್ಲಿರ್ಬೋದು ಮತ್ತು ಆತ ಎಲ್ಲಿ ತಲೆಮರೆಸ್ಕೊಂಡಿರ್ಬೋದು ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಮಾಹಿತಿಯನ್ನು ಸಂಗ್ರಹ ಮಾಡ್ತಿರುವಂತದ್ದು. ಮತ್ತೊಂದು ಕಡೆ ಈಗಾಗಲೇ ದೂರು ಕೊಟ್ಟಂತಹ ಒಂದು ಯುವತಿ ಏನಿದ್ದಾಳೆ ಆಕೆಯಿಂದಲೂ ಕೂಡ ಈಗಾಗಲೇ ಹೇಳಿಕೆಯನ್ನ ದಾಖಲು ಮಾಡ್ಕೊಂಡಿದ್ದಾರೆ. ಎಲ್ಲೆಲ್ಲಿ ಆತ ಅತ್ಯಾಚಾರವನ್ನ ಮಾಡಿದ ಮತ್ತು ಯಾವ ಕಡೆಗಳಲ್ಲಿ ಆಕೆಯನ್ನ ಕರ್ಕೊಂಡು ಹೋಗಿದ್ದ ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಮಾಹಿತಿಯನ್ನು ಪಡ್ಕೊಳ್ಳುವಂತ ಒಂದು ಕೆಲಸವನ್ನ ಸದ್ಯಕ್ಕೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಮಾಡ್ತಾ ಇರುವಂತದ್ದು. ಪೃಥ್ವಿ, ಎಷ್ಟೊತ್ತಿಂದ ಇವರು ಅಂದ್ರೆ ಸಂಪರ್ಕದಲ್ಲಿದ್ರು ಮತ್ತೆ ಪರಿಚಯ, ಅದ್ರ ಬಗ್ಗೆನೂ ಕೂಡ ಏನಾದರೂ ಉಲ್ಲೇಖ ಆಗಿದೆಯಾ ಮಂಜು? ಪೃಥ್ವಿ, ಸದ್ಯಕ್ಕೆ FIR ಪ್ರತಿ ಇನ್ನೂ ಕೂಡ ಅಷ್ಟೇ ಸಿಕ್ಕಿಲ್ಲ. ಸದ್ಯಕ್ಕೆ ಪೊಲೀಸರು ಹೇಳ್ತಾ ಇರುವಂತದ್ದು ಅತ್ಯಾಚಾರ ಪ್ರಕರಣವನ್ನ ಕೊಟ್ಟಿದ್ರೆ ನಾವು ಕೇಸ್ ರಿಜಿಸ್ಟರ್ ಮಾಡ್ಕೊಂಡು ಇನ್ವೆಸ್ಟಿಗೇಷನ್ ಮಾಡ್ತಾ ಇದೀವಿ ಅಂತ ಹೇಳ್ತಿದ್ರೆ, FIR ಪ್ರತಿ ಸಿಕ್ಕಂತ ಬಳಿಕ ಅದರಲ್ಲಿ ಸ್ಪೆಸಿಫಿಕ್ ಆಗಿ ದೂರುದಾರರು ಮೆನ್ಷನ್ ಮಾಡಿರ್ತಾರೆ ಎಷ್ಟು ವರ್ಷದಿಂದ ಪರಿಚಯ ಆಗಿದ್ದು ಮತ್ತು ಪರಿಚಯ ಆದಂತ ಬಳಿಕ ಯಾವ ರೀತಿಯಾದಂತ ಸಲಿಗೆ ನಮ್ಮಿಬ್ಬರ ಮಧ್ಯೆ ಬೆಳೆದಿತ್ತು ಅನ್ನೋದ್ರ ಬಗ್ಗೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ಇನ್ನೂ FIR ಪ್ರತಿ ಸಿಕ್ಕಿಲ್ಲ. ಆದ್ರೆ ಪೊಲೀಸರು ಹೇಳ್ತಿರುವಂತದ್ದು ಏನು ಅಂತಂದ್ರೆ, ಇಬ್ರು ಕೂಡ ಅಷ್ಟೇ ಒಂದೇ ರಿಯಾಲಿಟಿ ಶೋಗಳಲ್ಲಿ ನಟನೆ ಮಾಡ್ತಿದ್ರು. ಆ ರಿಯಾಲಿಟಿ ಶೋನ ಮುಖಾಂತರವಾಗಿ ಪರಿಚಯ ಆಗ್ತಾರೆ. ಪರಿಚಯ ಆದಂತ ಬಳಿಕ ಇಬ್ಬರ ನಡುವೆ ಪ್ರೀತಿ ಆಗುತ್ತೆ. ಜೊತೆಗೆ ಮದುವೆ ಆಗ್ತೀನಿ ಅಂತಾನು ಕೂಡ ಮನು ಹಲವು ಬಾರಿ ಯಾಕೆ ನಂಬಿಸಿದ್ದ. ಆ ಒಂದು ನಂಬಿಕೆಗೆ ಒಳಪಟ್ಟು ಇಬ್ಬರ ನಡುವೆ ಕೂಡ ಅಷ್ಟೇ ಒಂದಷ್ಟು ಲೈಂಗಿಕವಾಗಿ ಆಕೆಯನ್ನ ಬಳಸ್ಕೊಂಡಿರುವಂತದ್ದು ಕೂಡ ಅಷ್ಟೇ ಆತ ಮಾಡಿದ್ದಾನೆ. ಸದ್ಯಕ್ಕೆ ಈಗ ದೂರು ಕೊಟ್ಟಿದ್ದಾರೆ. ದೂರನ್ನ ನಾವು FIR ರಿಜಿಸ್ಟರ್ ಮಾಡ್ಕೊಂಡಿದೀವಿ, ಇನ್ವೆಸ್ಟಿಗೇಷನ್ ಮಾಡ್ತಿದೀವಿ ಅಂತ ಹೇಳ್ತಿದ್ರೆ. ಸದ್ಯಕ್ಕೆ ಮನುಗೋಸ್ಕರ ಹುಡುಕಾಟ ಮಾಡ್ತಿದ್ರೆ. ಮತ್ತೊಂದು ಕಡೆ ಸಂತ್ರಸ್ತ ಯುವತಿ ಏನಿದೆ ಈಕೆ ಕೊಟ್ಟಂತ ದೂರನ್ನು ಕೂಡ ಅಷ್ಟೇ ಪೊಲೀಸರು ಬಹಳ ಗಂಭೀರವಾಗಿ ಪರಿಗಣಿಸಿದರೆ. ಜೊತೆಗೆ ಆಕೆಯಿಂದಲೂ ಕೂಡ ಈಗ ಹೇಳಿಕೆ ದಾಖಲು ಮಾಡ್ಕೊಳ್ಳುವಂತ ಒಂದು ಕೆಲಸವನ್ನು ಕೂಡ ಅಷ್ಟೇ ಪೊಲೀಸರು ಮಾಡ್ತಿರುವಂತದ್ದು. ಪೃಥ್ವಿ, ಓಕೆ, ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ.
ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ FIR ದಾಖಲಾಗಿದೆ. ಕಿರುತೆರೆ ನಟ ನಾಳೆ ಆತನ ಮೂವಿ ರಿಲೀಸ್ ಆಗಬೇಕಾಗಿತ್ತು. ಬೆಳ್ಳಿ ತೆರೆಗೆ ಎಂಟ್ರಿಯನ್ನು ಕೊಡ್ತಾ ಇದ್ದ. ಎಲ್ಲ ಕಡೆನೂ ಕೂಡ ಹೋಗಿ ಪ್ರಚಾರವನ್ನು ಕೂಡ ಮಾಡಲಾಗ್ತಾ ಇತ್ತು. ಈ ಚಿತ್ರದ ಪ್ರಮೋಷನನ್ನು ಮಾಡಲಾಗ್ತಾ ಇತ್ತು. ಆದರೆ ಈ ಪ್ರಕರಣ ದಾಖಲಾದ ಬಳಿಕ ಪೊಲೀಸರು ಈತನನ್ನು ಕಾಂಟ್ಯಾಕ್ಟ್ ಮಾಡಿ ವಿಚಾರಣೆಯನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಈ ಒಂದು ಪ್ರಕರಣಗಳಲ್ಲಿ ಅರೆಸ್ಟ್ ಆಗುವಂಥ ಸಾಧ್ಯತೆಗಳು ಕೂಡ ಇದ್ದೇ ಇರ್ತವೆ. ಸೊ ಈ ಸಂದರ್ಭದಲ್ಲಿ ಆತ ತಲೆಮರೆಸ್ಕೊಂಡಿದ್ದಾನೆ ಅನ್ನುವಂಥದ್ರ ಬಗ್ಗೆ ಸದ್ಯಕ್ಕೆ ಮಾಹಿತಿ ಸಿಗ್ತಾ ಇದೆ. ಪೊಲೀಸರು ಆತನ ಮನೆಗೂ ಕೂಡ ಹೋಗಿದ್ರು. ಆತ ಅಲ್ಲಿ ಇರಲಿಲ್ಲ.